ಆಸರೆ ಟಿ ವಿ ಎಲ್ಲ ವೀಕ್ಷಕರಿಗೆ ಕರ್ತನ ನಾಮ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಹೌದು ಪ್ರಿಯರೇ, ಈ ಕರ್ತನ ನಾಮ ಈ ಕಾರ್ಯಕ್ರಮ ಅನೇಕರು ಬಹಳ ಕಾತುರೆಯಿಂದ ಕಾದು ಕುಳಿತು ನೋಡ್ತಿರುವಂಥ ಒಂದು ಕಾರ್ಯಕ್ರಮವಾಗಿದೆ. ಅನೇಕರ ಒಂದು ಇಷ್ಟವಾದಂಥ ಕಾರ್ಯಕ್ರಮವಾಗಿದೆ. ಹೌದು ಪ್ರಿಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಕರ್ತನ ವಿಶೇಷ ಗುಣಾತಿಶಯಗಳನ್ನು ನಾವು ಅನೇಕ ಎಪಿಸೋಡ್ಗಳನ್ನು ನಾವು ಕಲಿತಾ ಬಂದಿದ್ದೇವೆ. ಇಂದು ಕೂಡ ನಮ್ಮ ಮಧ್ಯದಲ್ಲಿ ಆತನ ಒಂದು ಹೊಸ ಗುಣಾತಿಶಯದ ಬಗ್ಗೆ ತಿಳಿಯಪಡಿಸೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂತಹ ಪಾಸ್ಟರ್ ವಿ.ಜೆ. ಅಬ್ರಹಂ ಇರ್ತಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ವೆಲ್ಕಮ್ ಪಾಸ್ಟರ್ಗೆ. ಪಾಸ್ಟರ್, ಈ ಒಂದು ಕಾರ್ಯಕ್ರಮ ಅನೇಕರಿಗೆ ಒಂದು ಭಾಳ ಒಂದು ಆಸಕ್ತಿಯಿಂದ ನೋಡುವಂಥ ಕಾರ್ಯಕ್ರಮವಾಗಿದೆ. ಅದೇ ರೀತಿಯಲ್ಲಿ ಏನೋ ಒಂದು ತಿಳ್ಕೊಳ್ಳಿಕ್ಕೆ ಸಿಗುವಂಥ ಒಂದು ಕಾರ್ಯಕ್ರಮವಾಗಿದೆ. ಪಾಸ್ಟರ್ ಈ ದಿನದಲ್ಲಿ ಆತನ ಒಂದು ಯಾವ ಒಂದು ಗುಣಾತಿಶಯ ಬಗ್ಗೆ, ಆತ ನಾಮದ ಬಗ್ಗೆ ನೀವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಕರ್ತನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮವನ್ನು ತುಂಬ ಆಸಕ್ತಿಯಿಂದ ವೀಕ್ಷಿಸ್ತಿರುವಂಥ ಎಲ್ಲ ದೇವಜನರಿಗೆ, ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ವಂದನೆ ತಿಳಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ನಾವು ಧ್ಯಾನಿಸ್ತಾ ಇದ್ದಂಥ ಆ ಒಂದು ವಾಕ್ಯದ ಮುಂದುವರಿದ ಭಾಗವನ್ನೇ ನೋಡಬೇಕು. ಯಾಕಂತೇಳಿದರೆ ಆ ವಾಕ್ಯದಲ್ಲಿ ಇನ್ನೂ ಕೂಡ ಅನೇಕ ಡೀಪ್ ಆದಂಥ ವಿಷಯಗಳನ್ನು ನಮಗೆ ಕಲೀಲಿಕ್ಕೆ ಉಂಟು. ನಾವು ನೋಡ್ತಾ ಬಂದಿದ್ದಂಥ ಈ ಕೆಲವು ಎಪಿಸೋಡ್ಗಳಿಂದ ನೋಡ್ತಾ ಬಂದಂಥ ವಾಕ್ಯ ಯೆಶಾಯನ ಪ್ರವಾದನೆ ಅದರ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡ್ತಾ ಬಂದಿದ್ದೆವು. ಹಾಗಾಗಿ ಅದೇ ವಾಕ್ಯವನ್ನು ಮತ್ತೊಮ್ಮೆ ಓದಿಕೊಂಡು ನಾವು ಮುಂದಕ್ಕೆ ಸಬ್ಜೆಕ್ಟನ್ನು ಒಯ್ಯುವಂಥವರಾಗಿದ್ದೇವೆ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗಾಗಲೇ ಅನೇಕ ಸಂಗತಿಗಳನ್ನು ನೋಡಿದ್ದೇವೆ. ಇವತ್ತು ನಾವು ನೋಡುವಂಥ ಒಂದು ನಾಮ ಅಥವಾ ಕಾರ್ಯನಾಮ ಪರಾಕ್ರಮಿಯಾದ ದೇವರು. ಪರಾಕ್ರಮಿಯಾದ ದೇವರು ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ನಾಮ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಪರಾಕ್ರಮಿಯಾದ ದೇವರು ಅಂತ ನಾವು ನೋಡುವಾಗ ದೇವರ ಶಕ್ತಿಯನ್ನು, ದೇವರ ಸಾಮರ್ಥ್ಯವನ್ನು ನಮಗೆ ಅಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮೈಟಿ ಗಾಡ್ ಎಂಬುದಾಗಿ ಅದಕ್ಕೆ ಇಂಗ್ಲೀಷಲ್ಲಿ ಭಾಷಾಂತರವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಥವಾ ಸರ್ವಶಕ್ತನಾದಂಥ, ಎಲ್ಲವನ್ನು ಜಯಿಸುವಂಥ. ಈಗ ನೋಡಿ, ಪರಾಕ್ರಮಶಾಲಿಗಳು ಅಂತೇಳಿದರೆ ಅವರು ಇತರರನ್ನು ಜಯಿಸುವಂಥವ್ರು. ಫೈಟಿಂಗಲ್ಲಿರ್ಬೋದು, ಯುದ್ಧದಲ್ಲಿರ್ಬೋದು, ಅಥವಾ ಮಲ್ಲ ಯುದ್ಧದಲ್ಲಿರ್ಬೋದು, ರಸ್ಲಿಂಗಲ್ಲಿರ್ಬೋದು, ಕರಾಟೆಯಲ್ಲಿರ್ಬೋದು, ಅಥವಾ ಈ ರೀತಿಯಾಗಿ ಸಮರ ಕಲೆಗಳಲ್ಲಿ ಮತ್ತೊಬ್ಬರನ್ನ ಕುಸ್ತಿಯಲ್ಲಿರ್ಬೋದು ಸೋಲಿಸಲಿಕ್ಕೆ ಆಗುವಂಥವ್ರನ್ನ ಪರಾಕ್ರಮಶಾಲಿ. ಅಥವಾ ಒಬ್ಬರನ್ನಾಗಲಿ ಒಬ್ಬರಿಗಿಂತ ಹೆಚ್ಚು ಜನರನ್ನು ಒಬ್ಬನಿಂದಲೇ ಸೋಲಿಸಲಿಕ್ಕೆ ಆದರೆ ಅವನನ್ನು ಪರಾಕ್ರಮಿ ಅಂತ ಕರೀತಾರೆ. ಪರರನ್ನು ಅಥವಾ ಇತರರನ್ನು ಆಕ್ರಮಿಸಿ ಅವ್ರನ್ನ ಅಧೀನಪಡಿಸಲಿಕ್ಕೆ ಆಗುವಂಥವ್ರು. ಈಗ ದೇವರ ಬಗ್ಗೆ ನಾವು ನೋಡ್ತೇವೆ, ಆತನಂಥ ಪರಾಕ್ರಮಿ ಬೇರೆ ಯಾರೂ ಇಲ್ಲ. ಅಂಥ ಮಹಾಶಕ್ತಿ ಉಳ್ಳಂಥವನಾಗಿದ್ದಾನೆ ಆತ ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಆತ ಪರಾಕ್ರಮಿಯಾದಂಥ ದೇವರು. ನಾವು ಸೇವಿಸುವಂಥ ದೇವರು ಆತ ಒಬ್ಬ ಹೆದರುವಂಥ, ಸೋಲುವಂಥ ದೇವರಲ್ಲ. ನೀವೆಲ್ಲ ನನ್ನನ್ನು ಸೇವೆ ಮಾಡ್ತಾಯಿದ್ದೀರಿ, ಆರಾಧನೆ ಮಾಡ್ತಾಯಿದ್ದೀರಿ, ಕೆಲವು ಸಂದರ್ಭಗಳಲ್ಲಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆಗದ ಹಾಗೆ ನಾನು ಬಲಹೀನನಾಗಿದ್ದೇನೆ ಎಂಬಂಥ ಒಬ್ಬ ದೇವರಲ್ಲ ಆತ. ಆತ ಯಾರಿಗೂ ಅಂಜದ, ಯಾರಿಗೂ ಹೆದರದ, ಎಲ್ಲೂ ಸೋಲದ, ಯಾರಿಂದಲೂ ಆತನನ್ನು ಸೋಲಿಸಲಿಕ್ಕೆ ಆಗದ ಸರ್ವಶಕ್ತನಾದಂಥ ಪರಾಕ್ರಮಿಯಾದಂಥ ದೇವರಾಗಿದ್ದಾನೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಯಾರನ್ನ ಸೇವೆ ಮಾಡ್ತಾ ಇದ್ದೇನೆ, ಆತ ಒಬ್ಬ ದುರ್ಬಲನಾದಂಥ ದೇವರಲ್ಲ. ಆತ ಈ ಲೋಕದ ಅನೇಕ ಕಡೆಗಳಲ್ಲಿ ನಾವು ನೋಡುವ ಥರ ಆತನಿಗೆ ವೀಕ್ನೆಸ್ಗಳು ಇರುವಂಥ ದೇವರಲ್ಲ. ನಾವು ನೋಡ್ತೇವೆ ಅನೇಕರಿಗೆ ಅನೇಕ ವಿಷಯದಲ್ಲಿ ವೀಕ್ನೆಸ್. ಮನುಷ್ಯನಿಗಿದ್ದ ವೀಕ್ನೆಸ್ ಥರ ಏನು ಮಾಡಿಬಿಟ್ಟಿದ್ದಾರೆ ಮನುಷ್ಯರು, ದೇವರಿಗೆ ಕೆಲವೊಮ್ಮೆ ದೇವರು ಅಥವಾ ದೇವರುಗಳಿಗೆ ಏನು ಮಾಡಿದ್ದಾನೆ ಅಂತೇಳಿದ್ರೆ ತನ್ನ ವೀಕ್ನೆಸ್ಸನ್ನು ಅದಕ್ಕೆ ಕಟ್ಟಿಬಿಟ್ಟಿದ್ದಾನೆ. ಹಾಗಾಗಿ ಆ ಮದುವೆ ವಿಷಯ ಇರ್ಬೋದು, ದೇವರುಗಳ ಮದುವೆ ವಿಷಯ ಇರ್ಬೋದು, ಅಥವಾ ದೇವರುಗಳ ಪಾಪದ ವಿಷಯ ಇರ್ಬೋದು. ಭೂಮಿಯಾಕಾಶಗಳ ಒಡೆಯನಿಗೆ ಅಂಥದ್ದು ಯಾವುದೂ ಇಲ್ಲ ಸಮಸ್ಯೆ. ಆತ ಪರಾಕ್ರಮಿ, ಸೋಲದ ದೇವರು, ಅಥವಾ ಯಾರನ್ನು ಕೂಡ ಗೆಲ್ಲಬಲ್ಲ ದೇವರು, ಸರ್ವಶಕ್ತನಾದಂಥ ದೇವರು, ಮಹಾಶಕ್ತಿಯುಳ್ಳಂಥ ದೇವರು. ಆತ ಎಲ್ಲವನ್ನು ಮಾಡಲಿಕ್ಕೆ ಆಗುವಂಥ ದೇವರು. ಆತನ ಅಪ್ಪಣೆ ಮುಂದೆ ಯಾವುದು ಕೂಡ ನೋಡಿ,
ಪರಾಕ್ರಮಿ ಒಬ್ಬ ಯಾರಿಗೂ ಕೂಡ ಯಾರಿಂದಲೂ ಸುಲಭವಾಗಿ ಸೋಲಿಸಲಿಕ್ಕೆ ಆಗ್ತದೆ, ಶಕ್ತಿಯೇ ಇಲ್ಲದಂಥ ಒಬ್ಬ ವ್ಯಕ್ತಿ ಅಪ್ಪಣೆ ಕೊಟ್ಟರೆ ಯಾರು ಕೇಳ್ತಾರೆ? ಶಕ್ತಿನೇ ಇಲ್ಲ ಅವನಿಗೆ, ಯಾವ ಪವರೂ ಇಲ್ಲ, ಅವನು ಅಪ್ಪಣೆ ಕೊಡ್ತಾ ಇದ್ದಾನೆ, ಆಗ ಜನ ನಗ್ತಾರೆ. ಅವನಿಗೆ ಆ್ಯಕ್ಚುಲಿ ಒಂದು ಸರ್ಕಾರ ಕೊಟ್ಟ ಅಧಿಕಾರವಾಗಲಿ ಅಥವಾ ಸ್ವಂತ ತೋಳ್ಬಲವಾಗಲಿ, ನೋಡಿ ಇವತ್ತು ನಾವು ಪೊಲೀಸರನ್ನ ನೋಡ್ತೇವೆ, ಅವರೇನು ಪರಾಕ್ರಮಿಗಳಲ್ಲ, ಆದರೂ ಕೂಡ ಅವರಿಗೆ ಸರ್ಕಾರ ಕೊಟ್ಟಂಥ ಒಂದು ಯೂನಿಫಾರ್ಮ್ ಇದೆ, ಸರ್ಕಾರ ಕೊಟ್ಟಂಥ ಒಂದು ಅಧಿಕಾರ ಇದೆ. ಹಾಗಾಗಿ ಒಬ್ಬ ಸಪೂರ ಬಡಕಲು ಶರೀರದ ಒಬ್ಬ ಪೊಲೀಸ್ ಇದ್ದರೂ ಕೂಡ ಒಬ್ಬ ದೊಡ್ಡ ರೌಡಿ ಕೂಡ ಪೊಲೀಸಿಗೆ ಹೆದರ್ತಾನೆ. ಯಾಕಂತ ಹೇಳಿದರೆ ಅವನಿಗೊಂದು ಅಧಿಕಾರ ಉಂಟು. ಇನ್ನು ಸರ್ಕಾರ ಕೊಟ್ಟ ಅಧಿಕಾರ ಇಲ್ಲದಿದ್ದರೂ ಕೂಡ ಬಂದೂಕಿನಿಂದ ತೋಳ್ಬಲದಿಂದ ಏನು ಮಾಡ್ತಾರೆ, ಕೆಲವರು ಅಧಿಕಾರ ಮಾಡ್ಕೊಳ್ತಾರೆ. ಅವರಂದ್ರೆ ರೌಡಿಗಳು, ಭೂಗತ ಪಾತಕಿಗಳು ಅಂತೆಲ್ಲ ಹೇಳ್ತೇವೆ. ಅವರಿಗೆ ಕೂಡ ಉಂಟು, ಅಂದರೆ ಅದು ಸ್ವಂತ ತೋಳ್ಬಲದಿಂದ ಇರುವಂಥದ್ದು, ತೋಳ್ಬಲದಿಂದ ಮಾಡುವಂಥ ಅಧಿಕಾರ ಅಥವಾ ಇದು ತಮ್ಮ ಒಂದು ಆಳ್ವಿಕೆ ಅಂತ ನಾವು ನೋಡ್ತೇವೆ. ಏನಿದ್ರೂ ಮತ್ತೊಬ್ಬರು ನಮ್ಮ ಮಾತಿಗೆ ವಿಧೇಯರಾಗಬೇಕು ಅಂತೇಳಿದರೆ ನಮಗೆ ಶಕ್ತಿ ಇರಬೇಕು. ನಮಗೆ ಅವ್ರನ್ನ ಮಾತಿನಿಂದಾದರೂ ಹಿಡಿದು ಹತೋಟಿಗೆ ತರಲಿಕ್ಕೆ ಆಗಬೇಕು. ಈಗ ನೋಡಿ, ಇದೆಲ್ಲ ಆಗುವಂಥವನು ಯಾರು ಅಂತೇಳಿದರೆ ನಮ್ಮ ದೇವರೊಬ್ಬನೇ. ಅದಕ್ಕೆ ಆತನನ್ನು ಪರಾಕ್ರಮಿಯಾದ ದೇವರು ಎಂಬುದಾಗಿ ಹೇಳಿರುವಂಥದ್ದನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾವು ಕೆಲವೊಂದು ವಾಕ್ಯಗಳನ್ನು ನೋಡಿಕೊಂಡು ಮುಂದೆ ಹೋಗುವಂಥದ್ದು ಬಹಳ ಉತ್ತಮವಾಗಿರುತ್ತದೆ. ನಮಗೆ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 17ನೇ ವಾಕ್ಯವನ್ನು ನೋಡಿಕೊಳ್ಳುವಂಥವರಾಗಿರೋಣ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ನಿಮ್ಮ ದೇವರಾದ ಯೆಹೋವನು ದೇವಾದಿದೇವನಾಗಿಯೂ ಕರ್ತರ ಕರ್ತನಾಗಿಯೂ ಇದ್ದಾನೆ. ಆತನು ಪರಮದೇವರು, ಪರಾಕ್ರಮಿಯೂ ಭಯಂಕರನೂ ಆಗಿದ್ದಾನೆ. ಆತನು ದಾಕ್ಷಿಣ್ಯ ನೋಡುವವನಲ್ಲ, ಲಂಚ ತೆಗೆದುಕೊಳ್ಳುವವನಲ್ಲ. ಸಾಕು, ಇಲ್ಲಿ ನಾವು ನೋಡ್ತೇವೆ, ಇನ್ನೂ ತುಂಬ ವಿಷಯಗಳಿದ್ದಾವೆ, ಅವುಗಳನ್ನು ಓದ್ತಾ ಹೋದರೆ ನಮಗೆ ಸಮಯ ದಾಟಿ ಹೋಗ್ತದೆ. ನಮ್ಮ ದೇವರು ಯಾರಾಗಿದ್ದಾನೆ? ದೇವಾದಿದೇವನು. ಈ ಲೋಕದ ದೇವತೆಗಳು ಅಂತ ಏನು ಮನುಷ್ಯನ ಸಂಕಲ್ಪಗಳಿದ್ದಾವೆ, ಸಕಲಕ್ಕೂ ಮೇಲೆ ಇದ್ದಾನೆ ಆತ. ಅದಕ್ಕೆ ದೇವಾದಿದೇವನು. ಎಷ್ಟೋ ಜನ ದೇವರಿದ್ದಾರೆ, ಅವ್ರನ್ನ ಕಂಟ್ರೋಲ್ ಮಾಡೋ ದೇವರು ಅಂತಲ್ಲ ಆತ. ದೇವಾದಿದೇವ ಅಂತ ಹೇಳಿದ್ರೆ ತುಂಬ ದೇವರಿದ್ದಾರೆ, ಅವರಿಗೆಲ್ಲ ಮೇಲೆ ಈತ ನಮ್ಮ ದೇವರು ಸುಪ್ರೀಂ ದೇವರು ಹಾಗಂತಲ್ಲ. ಆತ ದೇವರು ದೇವತೆಗಳು ಅನ್ನುವಂಥ ಮನುಷ್ಯನ ಎಲ್ಲ ಸಂಕಲ್ಪಗಳಿಗಿಂತ ಮೇಲೆ ಇರುವವನು ಎಂಬುದಾಗಿ. ಯಾಕಂತೇಳಿದರೆ ದೇವರು ಒಬ್ಬನೇ ಇದ್ದಾನೆ. ಆತನನ್ನು ಬಿಟ್ಟರೆ ಮತ್ತೊಬ್ಬರು ಇಲ್ಲ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತ ಎಲ್ಲಕ್ಕೂ ಮೇಲೆ ಸರ್ವಶಕ್ತನಾಗಿ ಆತ ಇರುವಂಥವನಾಗಿದ್ದಾನೆ. ಆತ ಏನೇನು ಮಾಡ್ತಾನೆ? ಆತ ಪರಮದೇವರು, ಪರಾಕ್ರಮಿಯು, ಭಯಂಕರನೂ ಆಗಿದ್ದಾನೆ. ಆತ ಪರಮದೇವರು, ಪರಾಕ್ರಮಿ. ನೋಡಿ, ನಮ್ಮ ಪಾಯಿಂಟಿಗೆ ಬಂದಿದ್ದೇವೆ. ಪರಾಕ್ರಮಿಯಾದ ದೇವರು, ಪರಾಕ್ರಮಿ, ಯಾರಿಗೆ ಸೋಲದವನು, ಯಾರಿಗೆ ಹೆದರದವನು, ಯಾರನ್ನು ಸೋಲಿಸಲಿಕ್ಕೆ ಆಗುವವನು, ಯಾರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗುವವನು, ಯಾರನ್ನು ಹಿಡಿಯಲಿಕ್ಕೆ ಆಗುವಂಥವನು. ನೋಡಿ, ನಾನು ನಿನ್ನೆ ದಿನಗಳಲ್ಲಿ ಈ ರೀತಿಯಾಗಿ ಒಬ್ಬರ ಹತ್ರ ಮಾತಾಡುವಾಗ ಸೈತಾನ ಭಾಳ ಎದುರಿಸುವವನು ಜನರಿಗೆ. ಆದರೆ ಈ ಸೈತಾನನನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ. ಇನ್ನು ಸೈತಾನ ಇವತ್ತು ಇಡೀ ಲೋಕಕ್ಕೆಲ್ಲ ಕಂಟಕ ಮಾಡ್ತಾ ಇದ್ದಾನೆ. ಅವನು ಯಾವ ರೀತಿ ಅವನಿಂದ ಕಂಟಕ ಲೋಕದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಬೈಬಲಿನ ಪ್ರಾರಂಭದಿಂದ ಕೊನೆಯವರೆಗೆ ಅನೇಕ ಭಾಗಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅವನನ್ನು ಇಷ್ಟು ಕಂಟಕ ಮಾಡುವಂಥ, ಇಷ್ಟು ಸಮಸ್ಯೆ ತಂದೊಡ್ತಿರುವಂಥ ಇವನನ್ನು ಒಂದು ಸಮಯ ಬರ್ತದೆ. ಆ ಸಮಯದಲ್ಲಿ ದೇವರು ಏನು ಮಾಡ್ತಾರೆ? ಮೊದಲು ಹಿಡಿದು 1000 ವರ್ಷ ಬಂಧನದಲ್ಲಿ ಇಡ್ತಾರೆ. ಆನಂತರ ಅವನನ್ನು ಶಾಶ್ವತವಾಗಿ ಬೆಂಕಿಯ ಕೆರೆಗೆ ದೊಬ್ತಾರೆ. ಈಗ ನೋಡಿ, ಅವನನ್ನು ಬಂಧಿಸುವುದಕ್ಕೆ ಒಬ್ಬ ದೇವದೂತನನ್ನು ದೇವರು ಆಗಲೇ ಮಾಡಿಟ್ಟಿದ್ದಾರೆ. ಅಥವಾ ಜಗತ್ತಿನ ಪ್ರಾರಂಭದಲ್ಲೇ ಅಥವಾ ಸೃಷ್ಟಿಯ ಪ್ರಾರಂಭದಲ್ಲೇ ಒಬ್ಬ ದೇವದೂತನ ಮಾಡಿಟ್ಟಿದ್ದಾರೆ. ನಾನು ಹೀಗೆ ಹೇಳ್ತಾ ಇದ್ದೆ, ಇವನ ಕಾಲರ್ ಎತ್ಕೊಂಡೋಗಿ ಒಂದೇ ಕೈಯಲ್ಲಿ ಎತ್ಕೊಂಡೋಗಿ ಅವನನ್ನು ಬಂಧಿಸಿ ಅಗಾಧ ಅಥವಾ ಏನಂತ ಅದೋ ಲೋಕಕ್ಕೆ ಹಾಕ್ತಾನೆ. ಹೀಗೆ ಹಿಡ್ಕೊಂಡೋಗಿ ಬಂಧಿಸಿ ಆ ದೇವದೂತನ ಮುಂದೆ ಇವನಿಗೆ ಎಂಥದ್ದು ಶಕ್ತಿ ಇಲ್ಲ. ಫೈಟ್ ಮಾಡಿ ಬಿಡಿಸ್ಕೊಂಡು ಓಡಿ ಹೋಗ್ತೇನೆ, ಹೀಗೆಲ್ಲ ಏನು ಮಾಡಲಿಕ್ಕೆ ಆಗಲ್ಲ ಅವನಿಗೆ, ಸೈತಾನಿಗೆ. ಯಾಕಂತೇಳಿದರೆ ನಮ್ಮ ದೇವರು ಆ ಸೈತಾನನ್ನು ಹಿಡಿದು ಬಂಧಿಸಲಿಕ್ಕೆ 10 ಜನ ದೇವದೂತರನ್ನು ಕಳಿಸಿ, ಒಂದು 50 ಜನರನ್ನು ಕಳಿಸಿ, ಇವನು ಭಯಂಕರ ದೊಡ್ಡ ರೌಡಿ ಇದ್ದಾನೆ, ಇವನಿಗೆ ಬಂಧಿಸಲಿಕ್ಕೆ ಸಾಧಾರಣ ಜನರಿಗೆ ಆಗಲ್ಲ. ಅದಕ್ಕೆ ದೇವದೂತರೆ ನೀವು ಟೀಮಾಗಿ ಹೋಗಿ ಅವನನ್ನು ಹೇಗಾದರೂ ಮಾಡಿ ಬಂಧಿಸ್ಕೊಂಡು ಬನ್ನಿ. ಇಲ್ಲಿ ಪೊಲೀಸರಿಗೆ ಅಪ್ಪಣೆ ಕೊಡ್ತಾರೆ ವೀರಪ್ಪನಿಗೆ ಹಿಡಿಲಿಕ್ಕೆ ಅಥವಾ ದೊಡ್ಡ ದೊಡ್ಡ ರೌಡಿಗಳಿಗೆ ಹಿಡಿಲಿಕ್ಕೆ.
ಹೆದರಿ ಹೆದರಿ ಹೋಗ್ತಾರೆ. ಹೀಗೆಲ್ಲ ಇಲ್ಲ ಪರಿಸ್ಥಿತಿಗಳು, ದೇವರ ಮುಂದೆ ಹೀಗೆಲ್ಲ ಇಲ್ಲ. ದೇವರು ಪರಾಕ್ರಮಿಯಾದ ದೇವರು. ಆತ ಏನು ಮಾಡಿದ್ದಾನೆ, ದೇವರು ಈ ಸೈತಾನನ್ನು ಬಂಧಿಸಲಿಕ್ಕೆ ಅವನಿಗಿಂತ ಎಷ್ಟೋ ಶಕ್ತಿ ಹೆಚ್ಚುಳ್ಳಂಥ ದೇವದೂತರನ್ನು ಕೂಡ ಮಾಡಿಟ್ಟಿದ್ದಾನೆ. ಒಬ್ಬನೇ ಹೋಗಿ ಹಿಡ್ಕೊಂಡು ಬರ್ತಾನೆ. ಹಿಡ್ಕೊಂಡು ಬಂದು ಅವನನ್ನು ಬಂಧಿಸಿ ಅಧೋಲೋಕಕ್ಕೆ ಹಾಕ್ತಾರೆ. ಇನ್ನು ಅದಾದಮೇಲೆ ಅವನಿಗೆ ಎತ್ತಿ ನರಕಕ್ಕೆ ಹಾಕಲಿಕ್ಕೂ ಕೂಡ ಒಬ್ಬ ದೇವದೂತನಿಗೆ ಕಳಿಸ್ತಾರೆ. ಹಾಗಿರುವಾಗ ನಮ್ಮ ದೇವರು ಎಷ್ಟು ದೊಡ್ಡ ಪರಾಕ್ರಮಿ ಎಂಬುದು ಇನ್ನೂ ಕೂಡ ಅದರ ಬಗ್ಗೆ ವಿವರಣೆಗಳಿದ್ದಾವೆ. ಆತ ಏನಿದ್ದಾನೆ, ಆತ ಪರಮ ದೇವಾದಿ ದೇವನಾಗಿದ್ದಾನೆ, ಕರ್ತನಾಗಿದ್ದಾನೆ, ಪರಮ ದೇವರಾಗಿದ್ದಾನೆ, ಪರಾಕ್ರಮಿಯಾಗಿದ್ದಾನೆ, ಭಯಂಕರನಾಗಿದ್ದಾನೆ. ಆತ ದಾಕ್ಷಿಣ್ಯ ನೋಡುವನಲ್ಲ, ಮುಖ ನೋಡುವನಲ್ಲ. ಅಥವಾ ಮತ್ತೆ ನೋಡ್ತೇವೆ, ಲಂಚ ತೆಗೆದುಕೊಳ್ಳುವನು ಅಲ್ಲ. ಯಾರ ಹತ್ರ ಲಂಚ ಕೂಡ ತಗೊಳ್ಳೋದಿಲ್ಲ. ನಾನು ಹಿಂದೆ ಒಬ್ಬರಿಗೆ ದೇವರ ವಾಕ್ಯವನ್ನು ಹೇಳುವಾಗ ಅವರು ಸ್ವಲ್ಪ ಕಾಮಿಡಿ ಮಾಡುವಂಥ ವ್ಯಕ್ತಿ. ಅವರು ನನಗೆ ಕಾಮಿಡಿಯಲ್ಲಿ ಹೇಳ್ತಿದ್ರು, ಇಲ್ಲ ನಾನು ಹೋಗುವಾಗ ಒಂದು ಸಣ್ಣ ಬಾಟ್ಲಿ ಹಿಡ್ಕೊಂಡು ಹೋಗ್ತೇನೆ, ಪರಲೋಕಕ್ಕೆ ಹೋಗುವಾಗ ನಾನೇನೋ ಅಲ್ಲೆಲ್ಲ ನಿಂತಿರ್ತಾರೆ, ಅವರಿಗೆ ವಾಚ್ಮನಿಗೆ ಸೆಕ್ಯೂರಿಟಿಗೆ ಏನೋ ಒಂದು ಕೊಟ್ಕೊಂಡು ಲಂಚ ಕೊಟ್ಕೊಂಡು ಒಳಗೆ ಹೋಗ್ತೇನೆ ಅಂತ ತಮಾಷೆಯಾಗಿ. ಅವ್ರಿಗೆಲ್ಲಕ್ಕೂ ಕಾಮಿಡಿನೇ ಮಾಡ್ತಾಯಿದ್ರು. ವಾಕ್ಯ ಕೇಳಿದ್ರು ಅದು ಅಲ್ಲಿ ಕೂಡ ಕಾಮಿಡಿನೇ, ಬಿಟ್ಟರೆ ವಾಕ್ಯ ನಂಬಲಿಕ್ಕಾಗಲಿ ಏನಿದ್ರು ಅವ್ರು ಮಾಡುವಂಥ ಕಾಮಿಡಿ. ನಮ್ಮೇಲೆ ಸಿಟ್ಟಿನಿಂದ ಮಾತಾಡೋದಲ್ಲ, ಅವ್ರಿಗೆಲ್ಲಕ್ಕೂ ನಾವು ಏನು ಹೇಳಿದ್ರು ಕೂಡ ಅವ್ರದ್ದು ಕಾಮಿಡಿನೇ. ನಾನೊಂದು ಬಾಟ್ಲಿ ಆಗಲಿ ಏನಾದರೂ ಒಂದು ಹಿಡ್ಕೊಂಡು ಹೋಗ್ತೇನೆ, ಅಲ್ಲಿ ಬಾಗಿಲು ಕಾಯೋರು ಇರ್ತಾರಲ್ಲ ಅವರಿಗೆ ನಾನು ಕೊಟ್ಕೊಂಡು ನಾನು ಹೇಗಾದರೂ ಒಳಗೆ ಸೇರ್ಕೊಳ್ತೇನೆ ಸ್ವರ್ಗಕ್ಕೆ ಅಂತ. ಅಂದರೆ ವಾಕ್ಯ ಹೇಳ್ತದೆ, ನಮ್ಮ ದೇವರು ಲಂಚ ತೆಗೆದುಕೊಳ್ಳುವವನು ಅಲ್ಲ, ಮುಖ ನೋಡುವವನು ಅಲ್ಲ, ಆತ ಪರಾಕ್ರಮಿಯಾದ ದೇವರಾಗಿದ್ದಾನೆ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಅಥವಾ ಈ ಪ್ರವಾದನೆ 9ನೇ ಅಧ್ಯಾಯ 6ನೇ ವಾಕ್ಯ ಯೆಶಾಯನ ಪ್ರವಾದನೆ, ಅದು ಯೇಸು ಕ್ರಿಸ್ತರ ಬಗ್ಗೆ ಹೇಳಿದ್ದು. ಆತ ಯಾರು ಅಂತ ಹೇಳಿದರೆ ಪರಾಕ್ರಮಿಯಾದ ದೇವರು. ಇನ್ನು ನೋಡಿ, ಮತ್ತೊಂದು ರೀತಿಯಲ್ಲಿ ಹೇಳ್ಬೋದು, ಯೇಸು ಕ್ರಿಸ್ತರು ಲೋಕದ ಎಲ್ಲ ಮನುಷ್ಯರಿಗಿಂತಲೂ ಸೌಮ್ಯರಾಗಿಯೇ ಕಾಣಿಸಿಕೊಂಡಿದ್ದಾರೆ, ಸಾತ್ವಿಕನಾಗಿ ಕಾಣಿಸಿಕೊಂಡಿದ್ದಾರೆ, ದೀನ ಮನಸ್ಸಿನವನಾಗಿ ಕಾಣಿಸಿಕೊಂಡರು. ಅದು ಆತನ ಮೊದಲ ಬರುವಿಕೆ. ಶಿಲ್ಮೆ ಬೆಲೆ ಬಿದ್ದಾಗಲೂ ಕೂಡ ಅವರು ಹೇಳಿದರು, ತಂದೆ ಇವರು ಏನು ಮಾಡ್ತಾ ಇದ್ದಾರೆ, ಇವರಿಗೆ ಗೊತ್ತಿಲ್ಲ, ನೀನು ಇವ್ರನ್ನ ಕ್ಷಮಿಸು. ಆದರೆ ಎರಡನೇ ಒಂದು ಬರುವಿಕೆಯಲ್ಲಿ ಆತ ಜಡ್ಜ್ ಆಗಿ ಬರ್ತಾರೆ, ನ್ಯಾಯಾಧಿಪತಿಯಾಗಿ ಬರ್ತಾರೆ. ಅಲ್ಲಿ ಆತನ ಪರಾಕ್ರಮ ಕೂಡ ಕಾಣಿಸ್ತದೆ. ಸೈತಾನನ್ನು ಬಂಧಿಸಿ ನರಕಕ್ಕೆ ಹಾಕಿಸ್ತಾರೆ, ಇನ್ನು ನ್ಯಾಯ ತೀರ್ಪು ಮಾಡ್ತಾರೆ. ಹಾಗಾಗಿ ಆತನಿಗೆ ಪರಾಕ್ರಮಿಯಾದ ದೇವರು ಎಂಬಂಥ ಹೆಸರು ಇರ್ತದೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ನೆಹಮೀಯನ ಗ್ರಂಥಕ್ಕೆ ಬರೋಣ. ಬೇಗ ನಮಗೆ ಸಮಯ ದಾಟುವುದರಿಂದ ಬೇಗ ಓದಿಕೊಳ್ಳೋಣ. ಕೆಲವಾರು ವಾಕ್ಯಗಳನ್ನು ಓದ್ಕೊಳ್ಬೇಕು. ನೆಹಮೀಯನ ಗ್ರಂಥ 9ನೇ ಅಧ್ಯಾಯ 32ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಮ್ಮ ದೇವರೇ, ಮಹೋನ್ನತನೂ ಪರಾಕ್ರಮಿಯೂ ಭಯಂಕರನೂ ಆಗಿರುವಾತನೇ, ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ, ಅಶ್ಶೂರದ ರಾಜರ ಕಾಲದಿಂದ ಇಂದಿನವರೆಗೆ ನಮ್ಮ ಅರಸರಿಗೂ ಪ್ರಭುಗಳಿಗೂ ಯಾಜಕರಿಗೂ ಪ್ರವಾದಿಗಳಿಗೂ ಹಿರಿಯರಿಗೂ ನಿನ್ನ ಎಲ್ಲ ಪ್ರಜೆಗಳಿಗೂ ಪ್ರಸ್ತಾಪವಾದ ಕಷ್ಟವು ಅಲ್ಪವು ಎಂದೆಣಿಸಬೇಡ. ನೋಡಿ, ಇಲ್ಲಿ ನೋಡ್ತೇವೆ, ನಮ್ಮ ದೇವರು ಯಾರಾಗಿದ್ದಾರೆ, ಮಹೋನ್ನತನು ಪರಾಕ್ರಮಿಯು ಭಯಂಕರನೂ ಆಗಿದ್ದಾನೆ. ನಾವು ಹಿಂದೆ ಕೂಡ ಅದನ್ನೇ ನೋಡಿದೆ, ದೇವಾದಿ ದೇವನು ಕರ್ತನಾಗಿದ್ದಾನೆ. ಆತ ಏನಾಗಿದ್ದಾನೆ ಅಂತ ಹೇಳಿದರೆ ಪರಾಕ್ರಮಿಯಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಆತ ಮಹೋನ್ನತನು ಪರಾಕ್ರಮಿ ಭಯಂಕರನೂ ಆಗಿದ್ದಾನೆ, ಕೃಪಾ ವಾಗ್ದಾನಗಳನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ನೋಡಿ, ಆತ ಪರಾಕ್ರಮಿಯಾಗಿದ್ದಾನೆ. ಆತ ಮಾಡಿದ ವಾಗ್ದಾನ ನೆರವೇರಿಸಲಿಕ್ಕೆ ಆತನಿಗೆ ಆಗ್ತದೆ. ಈಗ ಕೆಲವೊಮ್ಮೆ ಏನಾಗ್ತದೆ, ನಾವು ಯಾರಿಗೋ ವಾಗ್ದಾನ ಮಾಡಿರ್ತೇವೆ, ಅಥವಾ ನಮಗೆ ಯಾರೋ ವಾಗ್ದಾನ ಮಾಡಿರ್ತಾರೆ, ಸಮಸ್ಯೆಗಳು ಬರ್ತದೆ, ಬೇರೆಯವರು ಬಂದು ಹೆದರಿಸ್ತಾರೆ, ನೀನು ಅವನಿಗೆ ಏನಾದರೂ ಮಾಡಿ ಕೊಟ್ಟರೆ ಉಂಟಲ್ಲ, ನಿನ್ನನ್ನು ಬಿಡುವುದಿಲ್ಲ, ನೀನು ಅವನಿಗೆ ಇಂಥದ್ದು ಕೊಟ್ಟರೆ ಉಂಟಲ್ಲ, ನಿನಗೆ ನಾವು ನೋಡ್ಕೊಳ್ತೇವೆ, ಹೀಗೆಲ್ಲ ಹೇಳಿದರೆ ವಾಗ್ದಾನ ಮಾಡಿದಂಥ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ಅಯ್ಯೋ ನನಗೆ ಕೊಡಬೇಕಂತಿತ್ತು, ಅವರು ನನಗೆ ಥ್ರೆಟ್ನಿಂಗ್ ಕೊಡ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ, ಆಗೋದಿಲ್ಲ ಅಂತ. ಆದರೆ ನಮ್ಮ ದೇವರು ವಾಗ್ದಾನಗಳಲ್ಲಿ ಅಥವಾ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ಅಲ್ಲಿ ನೋಡ್ತೇವೆ, ಉಂಟಾದ ಕಷ್ಟ ನೋಡಿ, ಅಶ್ಶೂರದ ಕಾಲದಿಂದ ಇಂದಿನವರೆಗೆ, ಅಥವಾ ಐಗುಪ್ತ್ಯರು, ಅಶ್ಶೂರ್ಯರು, ಅವರು ಇವರು ಯಾರಿಂದ ಏನೇನೆಲ್ಲ ಕಷ್ಟಗಳು ದೇವಜನರಿಗೆ ಬಂದಿದ್ದಾವೆ, ಅದನ್ನು ಅಲ್ಪವೆಂದು ಎಣಿಸಲ್ಲ. ಮಾಡಿದ ವಾಗ್ದಾನಗಳನ್ನು ನೆರವೇರಿಸ್ತಾನೆ. ಹಿಂಸಕರನ್ನು ಆತ ನೋಡ್ಕೊಳ್ತಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ನೀವು ಮುಯಿ ತೀರಿಸಲಿಕ್ಕೆ ಹೋಗಬೇಡಿ, ನಿಮಗೆ ಉಪದ್ರವ ಕೊಡುವವರ ಒಳ್ಳೆಯದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ, ಆದರೆ ನಾನೇನು ಮಾಡ್ತೇನೆ, ಅವ್ನು ಮಾನಸಾಂತರ ಆಗದಿದ್ದರೆ ನಾನು ಮುಯಿ ತೀರಿಸ್ತೇನೆ. ಮತ್ತೆ ವಾಕ್ಯದಲ್ಲಿ ನೋಡ್ತೇವೆ, ಜೀವಸ್ವರೂಪನಾದ ದೇವರ ಕೈಯಲ್ಲಿ ಬೀಳುವಂಥದ್ದು ಭಯಂಕರವಾದದ್ದು. ಯಾಕಂದರೆ ಆತ ಪರಾಕ್ರಮಿಯಾದ ದೇವರು. ಆತನ ಹತ್ರ ಹುಡುಗಾಟಿಕೆ ಮಾಡಲಿಕ್ಕೆ ಈ ಲೋಕದ ಕೊನೆ ಉಸಿರಿನವರೆಗೆ ಆಗ್ತದೆ. ಉಸಿರು ಮುಗಿದ ಮೇಲೆ ಆಗಲ್ಲ.
ಯಾಕಂದರೆ ಕೊನೆ ಉಸಿರಿನವರೆಗೆ ಆಗ್ತದೆ ಅಂತ ಹೇಳಿದರೆ, ಯಾಕಂದರೆ ನಮಗೆ ಅವಕಾಶ ಕೊಡ್ತಾನೆ ಹೋಗ್ತಾನೆ, ಸಾಯುವವರೆಗೆ ಅವಕಾಶ ಕೊಡ್ತಾನೆ ಹೋಗ್ತಾನೆ. ತಿರುಗಿಕೊಳ್ಳ್ರಿ ನನ್ನ ಕಡೆಗೆ ತಿರುಗಿ ರಕ್ಷಣೆ ಹೊಂದಿಕೊಳ್ಳ್ರಿ, ನಿತ್ಯ ಜೀವ ಹೊಂದಿಕೊಳ್ಳ್ರಿ. ಸಾಯುವವರೆಗೆ ಅವಕಾಶ, ಕಾರಣ ಇದು ಕೃಪಾಯುಗ. ಆತ ಕೊನೆಯ ಉಸಿರಿನವರೆಗೆ ಅವಕಾಶ ಕೊಡ್ತಾ ಇರ್ತಾನೆ. ಇವನು ರಕ್ಷಣೆ ಹೊಂದಲಿಕ್ಕೆ ಅವಕಾಶ ಇರಲಿ. ಅದಕ್ಕೆ ನಾನು ಹೇಳಿದೆ ಹುಡುಗಾಟಿಕೆ. ಆದರೂ ಕೂಡ ಆತ ಸಹಿಸಿಕೊಂಡು ಏನು ಮಾಡ್ತಾನೆ, ಅವಕಾಶ ಕೊಡ್ತಾನೆ. ಆದರೆ ಹೋದ ಮೇಲೆ ಮುಗೀತು. ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಲಾಸ್ಟ್ ನಿಮಿಷದವರೆಗೆ ಬರೀತಾ ಇರ್ಬೋದು. ಬೆಲ್ಲ ಹೊಡಿತು, ಮುಗೀತು, ಎಲ್ಲ ಪ್ಯಾಕ್ ಮಾಡಿ ಕೊಟ್ಬಿಡಿ ಅಂತ. ಹೊರಗೆ ಬಂದ ಮೇಲೆ ನಾನು ಬರೀತಿದ್ದೆ ಅಂತ ಹೇಳಿದರೆ ಉಪಯೋಗ ಇಲ್ಲ. ಹಾಗೆ ಜೀವಿತ ಒಂದೇ. ಈ ಜೀವಮಾನದಲ್ಲಿ ಕರ್ತನ ಹಿಂಬಾಲಿಸಿದರೆ ಆತ ಏನು ಮಾಡ್ತಾನೆ, ನಮಗೆ ಹಿಂಸೆ ಕೊಟ್ಟವರ ಕೈಯಿಂದಲೂ ಬಿಡಿಸ್ತಾನೆ. ಆತ ತನ್ನ ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ಆಗುವಂಥವನು. ಆತ ಎಲ್ಲಕ್ಕೂ ಶಕ್ತಿಯುಳ್ಳಂಥ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನು ನಮಗೆ ಕೀರ್ತನೆಗಳು 45:3 ನೋಡಿಕೊಳ್ಳೋಣ, ಬೇಗ ನೋಡಿಕೊಳ್ಳೋಣ. ಶೂರನೇ, ಮಹಿಮಾ ಪ್ರಭಾವಗಳನ್ನು ಧರಿಸಿಕೊಂಡು ಸೊಂಟಕ್ಕೆ ಪಟ್ಟದ ಕತ್ತಿಯನ್ನು ಕಟ್ಟಿಕೋ. ಸತ್ಯತೆ, ದೈನ್ಯ, ನೀತಿಗಳನ್ನು ಸ್ಥಾಪಿಸುವುದಕ್ಕಾಗಿ. ಅಲ್ಲಿ ಆ ವಾಕ್ಯದಲ್ಲಿ ನೋಡ್ತೇವೆ, ಅದು ಮೆಸ್ಸಿಯನ ಕುರಿತಾಗಿ ಇರುವಂಥ ಅಥವಾ ಕ್ರಿಸ್ತನ ಕುರಿತಾಗಿ ಇರುವಂಥ ಪ್ರವಾದನೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಶೂರನೇ, ಮಹಿಮಾ ಪ್ರಭಾವಗಳನ್ನು ಧರಿಸಿಕೊಂಡು ಸೊಂಟಕ್ಕೆ ಪಟ್ಟದ ಕತ್ತಿಯನ್ನು ಕಟ್ಟಿಕೋ. ಸತ್ಯತೆ, ದೈನ್ಯ, ನೀತಿಗಳನ್ನು ಸ್ಥಾಪಿಸುವುದಕ್ಕಾಗಿ ಆಡಂಬರದಿಂದ ವಾಹನಾರೂಢನಾಗಿ ವಿಜಯೋತ್ಸವದೊಡನೆ ಹೊರಡೋಣವಾಗಲಿ. ಇದು ಯೇಸು ಕ್ರಿಸ್ತನ ಬಗ್ಗೆ ಇರುವಂಥ ಅಥವಾ ದೇವಕುಮಾರನ ಬಗ್ಗೆ ಇರುವಂಥ ಪ್ರವಾದನೆ. ಆತ ಮಹಿಮೆ ಪ್ರಭಾವಗಳನ್ನು ಧರಿಸಿಕೊಂಡು ಪಟ್ಟದ ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡಿದ್ದಾನೆ. ಅದೊಂದು ಸ್ಪಿರಿಚುವಲ್ ಮೀನಿಂಗ್. ಆತ ರಾಜಕುಮಾರ, ರಾಜ ಆಗುವಂಥವನು. ಅವನನ್ನು ಸೋಲಿಸಲಿಕ್ಕೆ ಅವನಿಗೆಲ್ಲ ತರಬೇತಿಗಳಿರ್ತವೆ. ನೋಡಿ, ಸಾಧಾರಣವಾಗಿ ಹಳೆ ಕಾಲ, ಈ ಕಾಲದಲ್ಲಿ ನಮಗೆ ಅಷ್ಟು ಹೇಳಲಿಕ್ಕೆ ಆಗಲ್ಲ. ಈ ಕಾಲದಲ್ಲಿ ವಂಶ ಪಾರಂಪರ್ಯ ಆಡಳಿತ ತುಂಬ ಕಡಿಮೆ. ಇನ್ನು ಕೆಲವು ಪ್ರಜಾಪ್ರಭುತ್ವ ದೇಶಗಳಲ್ಲಿ ಪ್ರಧಾನಮಂತ್ರಿ ಇದ್ದರೆ ಮಕ್ಕಳು ಆಗ್ತಾರೆ. ಯಾಕಂತೇಳಿದ್ರೆ ಅಪ್ಪನ ಒಂದು ಬಲದಿಂದ. ಯಾಕಂದರೆ ಅವ್ರಿಗೆ ಆಸೆ ಇರ್ತದೆ, ನಾನು ಸತ್ತ ಮೇಲೆ ನನ್ನ ಮಗನಿಗೆ ಈ ಅಧಿಕಾರ ಸಿಗಬೇಕು ಅಂತ. ಆದರೆ ಹಿಂದೆ ಏನಿತ್ತು ಅಂತ ಹೇಳಿದರೆ, ರಾಜರ ಕಾಲದಲ್ಲಿ ಕಂಪಲ್ಸರಿ ಸಿಕ್ತಿತ್ತು. ರಾಜ ಸತ್ತ ಮೇಲೆ ರಾಜನ ಮಗ, ಒಂದು ವೇಳೆ ಮಗ ಇಲ್ಲದಿದ್ದರೆ ಮಗಳಿಗೆ ಹೋಗ್ತಿತ್ತು. ಈಗ ರಾಜ ಏನು ಮಾಡ್ತಿದ್ದ, ತನ್ನ ಮಗನಿಗೆ ಸಕಲ ವಿಧವಾದ ಟ್ರೈನಿಂಗ್ ಕೊಡಿಸಿರ್ತಿದ್ದ. ಎಲ್ಲ ರೀತಿಯ ಸಮರ ಕಲೆಗಳು, ಯುದ್ಧ ಕಲೆಗಳು, ಸಮಸ್ತ ಅವನಿಗೆ ಜ್ಞಾನ ಇರ್ತಾಯಿತ್ತು. ಹಾಗಾಗಿ ದೇಶದ ಯಾವುದೇ ಒಬ್ಬ ಪೌರನೊಂದಿಗೆ, ದೇಶದ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯೊಂದಿಗೆ ಹೋರಾಡಬೇಕಾಗಿ ಬಂದರೆ ಇವನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಅಷ್ಟೊಂದು ವಿದ್ಯೆಗಳನ್ನು ಕಲ್ತಿರ್ತಿದ್ದ. ಹಾಗೆ ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ಪರಾಕ್ರಮಿಯಾಗಿದ್ದಾರೆ. ಆತ ಸಮಸ್ತ ಜ್ಞಾನ, ಸಮಸ್ತ ಶಕ್ತಿಯನ್ನು ಹೊಂದಿಕೊಂಡವರಾಗಿದ್ದಾರೆ. ಸಮಸ್ತ ಅಧಿಕಾರವು ಆತನ ಕೈಯಲ್ಲಿ ಉಂಟು. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಹಾಗಾಗಿ ಆತ ಪರಾಕ್ರಮಿಯಾದ ದೇವರು ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ನಮಗೆ ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 14-15 ವಾಕ್ಯಗಳನ್ನು ಓದಿಕೊಳ್ಳೋಣ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ನೋಡಿ, ಯೇಸು ಸ್ವಾಮಿ ಯಾವ ರೀತಿ ಪರಾಕ್ರಮಿಯಾಗಿದ್ದಾರೆ ಎಂಬುದನ್ನು ಅಲ್ಲಿ, ಅಥವಾ ದೇವರು ಯಾವ ರೀತಿ ಪರಾಕ್ರಮಿ ಎಂಬುದನ್ನು ಅಲ್ಲಿ ಹೇಳಿರುವಂಥದ್ದು ನೋಡ್ತೇವೆ. ಆತ ನಮ್ಮ ವಿರುದ್ಧವಾಗಿದ್ದಂಥ ದೋಷಾರೋಪಣೆ ಮಾಡಿದ್ದ ಆಜ್ಞಾರೋಪವಾಗಿದ್ದ ಪತ್ರವನ್ನು ಕೆಡಿಸಿದನು, ಅಥವಾ ಪಾಪದ ಒಂದು ಬಲವನ್ನು ಆತ ಮುರಿದನು. ನೋಡಿ, ಪಾಪದ ಬಲವನ್ನು ಮುರಿದನು, ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಇನ್ನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಅಂದರೆ ಸೈತಾನ ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿದನು, ಅವುಗಳನ್ನು ಜಯಿಸಿದನು ಎಂಬುದಾಗಿ ನೋಡ್ತೇವೆ. ಅಂದರೆ ನೋಡಿ, ಸೈತಾನನ್ನು ಸೋಲಿಸಲಿಕ್ಕೆ ಈ ಲೋಕದ ಯಾವ ಮನುಷ್ಯನಿಗೆ ಸಾಧ್ಯವಾಗಲ್ಲ, ಯಾವ ಮಿಲಿಟರಿಗೆ ಸಾಧ್ಯ ಆಗಲ್ಲ, ಯಾವ ಜ್ಞಾನಕ್ಕೂ ಸಾಧ್ಯವಾಗಲ್ಲ. ಆದರೆ ಯೇಸು ಸ್ವಾಮಿ ಸೈತಾನನ್ನು ಸೋಲಿಸಿದ್ದಾರೆ ಮನುಷ್ಯನಾಗಿ ಬಂದು. ಆತ ದೇವರಾಗಿ ಎಲ್ಲಕ್ಕೂ ಶಕ್ತನು ಮತ್ತು ಎಲ್ಲವನ್ನು ಉಂಟು ಮಾಡಿದವು. ನಾನು ಆಗಲೇ ಹೇಳಿದೆ, ಸೈತಾನನ್ನು ಕಟ್ಟಿ ಬಂಧಿಸಿ ನರಕದಲ್ಲಿ ಹಾಕಲಿಕ್ಕೆ ಬೇಕಾದ ದೇವದೂತರನ್ನು ಕೂಡ ಆತ ಸೃಷ್ಟಿ ಮಾಡಿದ್ದಾನೆ. ಆದರೆ ಈಗ ಮನುಷ್ಯರಾಗಿ ಬಂದಾಗಲೂ ಕೂಡ ಅವರು ಏನಿದ್ರು ಅಂತ ಹೇಳಿದ್ರೆ ಪರಾಕ್ರಮಿನೇ ಆಗಿದ್ದರು. ಅವರು ಪರಾಕ್ರಮಿಯಾಗಿದ್ದರು.
ಇನ್ನು ನಾವು ಹೇಳ್ಬೋದು, ಒಂದು ಅಲ್ಲಿ ನೋಡಿದ್ದೇವೆ, ಒಂದು ಪಾಪದ ಮೇಲೆ ಅವರು ಜಯ ಪಡೆದರು, 14ನೇ ವಾಕ್ಯದಲ್ಲಿ ನೋಡ್ತೇವೆ. 15ನೇ ವಾಕ್ಯದಲ್ಲಿ ನೋಡ್ತೇವೆ, ಸೈತಾನನ ಮೇಲೆ ಅವರು ಜಯ ಪಡೆದರು. ಪಾಪದ ಮೇಲೆ ಮತ್ತು ಸೈತಾನನ ಮೇಲೆ ಜಯ ಪಡೀತಾ ಇದ್ದಾರೆ. ಇನ್ನು ನಮಗೆ ನೋಡ್ಬೋದು, ಅವರು ದೆವ್ವಗಳ ಮೇಲೆ ಜಯ ಪಡೀತಾ ಇರುವಂಥದ್ದನ್ನು 8ನೇ ಅಧ್ಯಾಯದಲ್ಲಿ ನಮಗೆ ಮತ್ತಾಯನ ಸುವಾರ್ತೆ 8:29 ಓದಿಕೊಳ್ಳೋಣ. ಮಾರ್ಕನಲ್ಲಿ ಕೂಡ ನೋಡ್ಬೋದು, ಅದನ್ನು ಲೂಕದಲ್ಲಿ ಕೂಡ ನೋಡ್ಬೋದು. ಅವರು, ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ? ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದೀಯಾ ಎಂದು ಕೂಗಿದರು. ನೋಡಿ, ಅದನ್ನು ಮಾರ್ಕನ ಸುವಾರ್ತೆಯಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿ ಅಂತ ನೋಡ್ತೇವೆ, ಇಲ್ಲಿ ಇಬ್ಬರು ವ್ಯಕ್ತಿ ಅಂತ ನೋಡ್ತೇವೆ. ಯಾಕಂತ ಹೇಳಿದರೆ ಕೆಲವರು ಕೇಳ್ತಾರೆ, ಹಾಗಾದರೆ ಮಾರ್ಕ ಒಂದೇ ಅಂತ ಬರೆದ್ರೆ ಇಲ್ಲಿ 2 ಅಂತ ಬರೆದಿದ್ದುಂಟಲ್ಲ, ಹಾಗಾದರೆ ಯಾವುದು ಸರಿ ಯಾವುದು ತಪ್ಪು ಅಂತ. ಎರಡೂ ಸರಿಯೇ. ಮಾರ್ಕ ಒಬ್ಬನ ಬಗ್ಗೆ ಮಾತ್ರ ಬರೆದಿದ್ದಾನೆ. ಅಲ್ಲಿ ಇನ್ನೊಬ್ಬ ಇದ್ದ ಸಂಗಡ, ಇನ್ನೊಬ್ಬ ವ್ಯಕ್ತಿ ಕೂಡ ಆ ದೊಡ್ಡ ದಂಡು ದೆವ್ವಗಳು ಹಿಡಿದಂಥ ವ್ಯಕ್ತಿಯ ಸಂಗಡ ಇನ್ನೊಬ್ಬ ಕೂಡ ಇದ್ದ. ಇಲ್ಲಿ ಮತ್ತಾಯ ಬರೆಯುವಾಗ ಇಬ್ಬರ ಬಗ್ಗೆ ಕೂಡ ಬರೆದ್ಬಿಟ್ಟಿದ್ದಾನೆ ಅಷ್ಟೇ. ಅದರಲ್ಲಿ ಲೀಡರ್ ಥರ ಇದ್ದಂಥ ಮೇನ್ ವ್ಯಕ್ತಿಯ ಬಗ್ಗೆ ಮಾತ್ರ ಮಾರ್ಕ ಬರೆದಿದ್ದಾನೆ ಅಷ್ಟೇ. ಈಗ ನೋಡಿ, ಅವರಲ್ಲಿ ಒಂದು 5,000-6,000 ದೆವ್ವ ಇತ್ತು. 5,000 ದೆವ್ವಗಳು ಅಂದರೆ ಮಿನಿಮಮ್ ಒಂದು 3,000 ಅಂತೂ ಇದ್ದೇ ಇರ್ತದಂತೆ, ಒಂದು ಮ್ಯಾಕ್ಸಿಮಮ್ 6,000ವರೆಗೆ. ಅದಕ್ಕೆ ನಾನು 5,000-6,000 ಅಂತ ಹೇಳಿದೆ. ಅವು ಹೊಕ್ಕಿದ್ದು 2,000 ಹಂದಿಗಳೊಳಗೆ. ಈಗ ನೋಡಿ, ಯೇಸು ಸ್ವಾಮಿ ಒಂದು ಅಪ್ಪಣೆ ಕೊಟ್ಟಿದ್ದಾರೆ, ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗು ಅಂತ. ಆತ ಪರಾಕ್ರಮಿ. 6,000ದಷ್ಟು ಇದ್ದಂಥ ದೆವ್ವಗಳು ಕೂಡ ಏನಾಗ್ತಾ ಇದ್ದಾವೆ, ಈಗ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾವೆ. ಆ ಮನುಷ್ಯನಿಗೆ ಬಿಡುಗಡೆ ಆಗ್ತಾ ಉಂಟು. ಇನ್ನು ನಮಗೆ ತುಂಬ ಸಾಮ್ಯಗಳನ್ನು, ಉದಾಹರಣೆಗಳು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅವುಗಳನ್ನೆಲ್ಲ ವಿವರಿಸ್ತಾ ಹೋಗಲಿಕ್ಕೆ ನಮಗೆ ಸಮಯ ಇಲ್ಲ. ಆದರೆ ನಾನು 1-2 ಪಾಯಿಂಟ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಸ್ವಾಮಿ ಸಮುದ್ರದ ಮೇಲೆ ಅಥವಾ ಗಲಿಲಾಯ ಸಮುದ್ರದಲ್ಲಿ ದೋಣಿಯಲ್ಲಿ ಹೋಗ್ತಾಯಿದ್ರು. ದೊಡ್ಡ ಬಿರುಗಾಳಿ ಬಂತು. ಶಿಷ್ಯರು ಬಂದು, ಅಯ್ಯೋ ಸ್ವಾಮಿ ಸ್ವಾಮಿ, ನಾವು ಮುಳುಗಿ ಸಾಯ್ತೇವೆ, ನಿನಗೆ ಅದರಲ್ಲಿ ಚಿಂತೆ ಇಲ್ಲವೋ ಅಂತೆಲ್ಲ ಕೇಳ್ತಾರೆ. ಯೇಸು ಸ್ವಾಮಿ ಎದ್ದು ಏನು ಮಾಡ್ತಾರೆ, ಗಾಳಿಯನ್ನು ಗದರಿಸಿದರು. ಸಮುದ್ರಕ್ಕೆ ಶಾಂತವಾಗು ಅಥವಾ ಮೊರೆಯಬೇಡ ಅಂತ ಹೇಳಿದರು. ಶಾಂತವಾಗು, ಮೊರೆಯಬೇಡ. ತಕ್ಷಣ ಗಾಳಿ ನಿಂತಿತು, ಸಮುದ್ರ ಕೂಡ ಏನಾಯಿತು, ಶಾಂತವಾಯಿತು. ನೋಡಿ, ಆತ ಪರಾಕ್ರಮಿ. ಹೇಗೆ ಅಂತ ಹೇಳಿದರೆ, ಅವನ ಮಾತನ್ನು ಪ್ರಕೃತಿ ಕೂಡ ಕೇಳ್ತದೆ. ಯಾಕಂದರೆ ಆತನೇ ಅದನ್ನು ಉಂಟು ಮಾಡಿದ್ದಾನೆ. ಆತ ಹೇಳಿದ ಮಾತನ್ನು ಆ ಪ್ರಕೃತಿ ಕೇಳಲೇಬೇಕು. ಇನ್ನು ಲಾಜರ ಸತ್ತಿದ್ದಾನೆ. ಸತ್ತು ಈಗ 4 ದಿನ ಆಗಿದೆ. ನಮ್ಗೆ ಗೊತ್ತು, 4 ದಿನ ಆದರೆ ಅವನ ಬಾಡಿ ಕೊಳೆತು ಹುಳ ಬೀಳಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ, ನಾರಲಿಕ್ಕೆ, ಹುಳ ಬೀಳಲಿಕ್ಕೆ ಅಂತ ಆ ರೀತಿ ಪರಿಸ್ಥಿತಿ ಬಂದಿದೆ. ಆದರೆ ಸೃಷ್ಟಿಕರ್ತನಾದಂಥ ಆತ, ಪರಾಕ್ರಮಿಯಾದಂಥ ಆತ ಹೊರಗೆ ಬಂದು ಹೇಳ್ತಾ ಇದ್ದಾನೆ, ಲಾಜರ್ ನೀವು ಹೊರಗೆ ಬಾ. ಅಲ್ಲಿನ ಪಾಯಿಂಟ್, ಲಾಜರ ಎದ್ದು ಬಂದಿದ್ದು ಮಾತ್ರವಲ್ಲ, ಮರಣ ಆತನಿಗೆ ಹೆದರ್ತದೆ. ತಕ್ಷಣ ಮೃತ್ಯು ಏನು ಮಾಡ್ತಾನೆ, ಜೀವ ಬಿಟ್ಕೊಡ್ತಾನೆ. ಯೇಸು ಹೇಳಿ ಆಯಿತು, ಇನ್ನೂ ಏನು ಮಾಡಲಿಕ್ಕೆ ಆಗಲ್ಲ. ಲಾಜರ್ನೇ ಹೊರಗೆ ಬಾ. ಮರಣವೇ ಅವನ ಆತ್ಮ ಬಿಟ್ಟುಕೊಡು ಅಂತ ಏನು ಹೇಳಿಲ್ಲ ಯೇಸು ಸ್ವಾಮಿ. ಲಾಜರ್ನೇ ಹೊರಗಡೆ ಬಾ. ತಕ್ಷಣ ದೇವರ ವಾಕ್ಯದ ನೋಡ್ತೇವೆ, ಮರಣ ಎಂಬಾತನು ಅಥವಾ ಮೃತ್ಯು ಏನು ಮಾಡಬೇಕಾಗಿತ್ತು, ಅಥವಾ ಈ ಜೀವ ಎಲ್ಲಿ ಹೋಗಿತ್ತು, ಅಥವಾ ಎಲ್ಲಿ ಅಂದರೆ ಪರಲೋಕದ ಅಂದರೆ ದೇವರ ಮಕ್ಕಳ ಆ ಒಂದು ಪರದೇಶಿಗೆ ಅಥವಾ ನರಕದ ಎಲ್ಲಿ ಹೋಗಿದ್ರು ಕೂಡ, ಲಾಜರ ಯೇಸುವಿನ ಭಕ್ತನಾಗಿದ್ದ, ಯೇಸುವನ ಪ್ರೀತಿಸುವ ವ್ಯಕ್ತಿಯಾಗಿದ್ದು. ಆತನ ಆತ್ಮ ಆ ಪರಲೋಕ ಅಂದರೆ ಪಾತಾಳದ ಪರದೇಶಿಗೆ ಹೋಗಿರ್ತದೆ. ಅಂದರೆ ಅಲ್ಲಿವರೆಗೆ ಪರಲೋಕದ ಪರದೇಶ ಅಂತಲ್ಲ, ಪಾತಾಳದ ಪರದೇಶ ಅಂತ ಇತ್ತು, ಅಲ್ಲಿ ಹೋಗಿರ್ತದೆ. ಆದರೆ ನಾನು ಹೇಳಿದ್ದು, ಆ ಭಕ್ತನಾಗಿದ್ದರು ಅಭಕ್ತನಾಗಿದ್ದರು ಸತ್ತು ಎಲ್ಲಿಗೆ ಹೋಗಿದ್ದರೂ ಕೂಡ ಯೇಸು ಹೇಳಿದ ತಕ್ಷಣ ಅಲ್ಲಿಂದ ಏನು ಮಾಡಬೇಕಾಗ್ತದೆ, ಮರಣಕ್ಕೆ ಮತ್ತೆ ಅಧಿಕಾರವಿಲ್ಲ. ಮರಣ ಆತನಿಗೆ ಹಾದಿ ಬಿಟ್ಟು ಕೊಡಬೇಕಾಗ್ತದೆ. ಅಷ್ಟು ಪರಾಕ್ರಮಿಯಾಗಿದ್ದಾನೆ ನಮ್ಮ ಕರ್ತನು ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಸಾಗರ, ಬಿರುಗಾಳಿ ಆತನ ಮಾತನ್ನು ಕೇಳುತ್ತದೆ. ಇನ್ನು ಸಾಗರ ಮಾತು ಕೇಳುತ್ತದೆ. ಹಾಗಿರುವಾಗಲೇ ಅದರ ಭೀಕರವಾದ ಅಲೆಗಳು, ಭಯಂಕರವಾದ ಅಲೆಗಳು. ಅದಕ್ಕೆ ನಮ್ಮ ಕರ್ತನು ಏನು ಮಾಡಿದ್ದಾರೆ, ಹೊಯ್ಗೆ ಅಥವಾ ಮರಳು, ಉಸುಬು ಅಂತ ಬೇರೆ ಬೇರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಏನು ಶೈಲಿಯಲ್ಲಿ ಹೇಳ್ತಾರೆ. ಉಸುಬಿನಿಂದ, ಮರಳಿನಿಂದ ಅದಕ್ಕೆ ಏನು ಮಾಡಿದ್ದಾರೆ, ಗಡಿ ಹಾಕಿಬಿಟ್ಟಿದ್ದಾರೆ. ನೋಡು, ಇದನ್ನು ದಾಟಿ ಬರಬಾರ್ದು, ಅಥವಾ ಇದನ್ನು ದಾಟಿ ನೀನು ಬರಲಿಕ್ಕೆ ಆಗದು ಸಮುದ್ರಕ್ಕೆ. ಎಂಥ ದೊಡ್ಡ ಸಮುದ್ರ ಇದ್ದರು, ಈ ಸಮುದ್ರದ ಈ ಮರಳಿನ ರಾಶಿಯನ್ನು ದಾಟಿ ಬರಬೇಕಾದ್ರೆ ನಾನು ಅಪ್ಪಣೆ ಕೊಟ್ಟರೆ ಮಾತ್ರ ಬರಬೇಕು. ಕೆಲವು ಸಮಯದಲ್ಲಿ ಅಪ್ಪಣೆ ಕೊಡ್ತಾರೆ,
ಅಲ್ಲಿ ಸುನಾಮಿಗಳು ಬರ್ತವೆ. ಆತನ ಅಪ್ಪಣೆ ಮೀರಿ ಒಂದು ಅಲೆಗೆ ಕೂಡ ಅದನ್ನು ದಾಟಲಿಕ್ಕೆ ಆಗಲ್ಲ. ಇನ್ನು ಆಕಾಶದ ನಕ್ಷತ್ರಗಳು ಪ್ರತಿಯೊಂದನ್ನು ಹೆಸರಿಡಿದು ಕರೀತಾನೆ, ಅದನ್ನು ನಡೆಸ್ತಾನೆ. ಅದರಲ್ಲಿ ಒಂದು ಕೂಡ ಆತನಿಗೆ ಗೊತ್ತಿಲ್ಲದೆ ಬಿದ್ದು ಹೋಗುವುದಿಲ್ಲ. ನೋಡಿ ಆತ ಎಂಥ ಪರಾಕ್ರಮಿ ಎಂಬುದಾಗಿ. ಇನ್ನು ಆತನ ನಾಮದ ಮುಂದೆ ಸಕಲ ರೋಗಗಳು ಒಂದು ವಾಕ್ಯ ಬೇಗ ಓದಿಕೊಳ್ಳೋಣ, ನಮಗೆ ಸಮಯ ದಾಟ್ತಾ ಉಂಟು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಾಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ಅಂದರೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುತ್ತಿದ್ದ ಎಲ್ಲರನ್ನ, ದೆವ್ವ ಹಿಡಿದವರನ್ನ, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುನವರನ್ನು ಆತನ ಬಳಿ ಕರೆತರಲು ಆತನವರನ್ನು ಸ್ವಸ್ಥ ಮಾಡಿದನು. ನೋಡಿ ತರದ ರೋಗಗಳು, ಕ್ಯಾನ್ಸರ್, ಟ್ಯೂಮರ್, ಏನಂತಲ್ಲ, ಎಂಥ ರೋಗ ಅಂತಲ್ಲ, ನಾನಾ ವಿಧವಾದ ರೋಗಗಳು, ಪಾರ್ಶ್ವವಾಯು, ಮೂರ್ಛಾ ರೋಗ, ಏನೆಲ್ಲ ರೋಗಗಳು, ಎಂತೆಲ್ಲ ರೋಗಗಳು. ಇವತ್ತು ಎಷ್ಟೆಲ್ಲ ರೋಗಗಳಿದ್ದಾವೆ ಅಲ್ಲಿ ವಾಕ್ಯ ಥರದ ರೋಗಗಳು. ಎಲ್ಲ ರೋಗಿಗಳಿಗೆ ಕೆಲವೊಬ್ರು ಬಂದು ಬೇಡ್ಕೊಂಡ್ರು, ಸ್ವಾಮಿ ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಲಿಕ್ಕೆ ಅನುಮತಿ ಕೊಟ್ಟರೆ ಸಾಕು ಅಂತ. ಆಯಿತು, ಮುಟ್ಟಿದವರೆಲ್ಲ ಸೌಖ್ಯ ಆದರು. ಅದೇ ನೋಡಿ, ಆತ ಪರಾಕ್ರಮಿಯಾದ ದೇವರು. ಆತನ ಮುಂದೆ ಯಾವ ಶಕ್ತಿಯೂ ನಿಲ್ಲಲಿಕ್ಕೆ ಆಗಲ್ಲ. ಆತನ ಮುಂದೆ ಯಾವ ಸಾಮರ್ಥ್ಯಕ್ಕೂ ಉಳಿಲಿಕ್ಕೆ ಆಗಲ್ಲ. ಆತನ ಮುಂದೆ ಯಾವ ಜ್ಞಾನಕ್ಕೂ ಉಳಿಲಿಕ್ಕೆ ಆಗಲ್ಲ. ಆತನ ಮುಂದೆ ನಾನು ಶಕ್ತಿಶಾಲಿ, ನಾನು ಭಯಂಕರ ಪವರ್ಫುಲ್ ರೋಗ, ನಾನು ಭಯಂಕರ ಪವರ್ಫುಲ್ ದೆವ್ವ, ನಾನು ಭಯಂಕರ ಪವರ್ಫುಲ್ ಅಧಿಕಾರ, ಯಾವುದು ಉಳಿಲಿಕ್ಕೆ ಸಾಧ್ಯವಾಗಲ್ಲ. ಆತ ಅಷ್ಟೊಂದು ಪರಾಕ್ರಮಿಯಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟಿರುವ ಏಕೈಕ ನಾಮ ರಕ್ಷಣೆಗೆ. ಇನ್ನೂ ನಾವು ನೋಡ್ತೇವೆ, ಆತನ ನಾಮದ ಮುಂದೆ ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿರುವ ಎಲ್ಲ ಮೊಣಕಾಲುಗಳು ಆತನ ಮುಂದೆ ಊರಲ್ಪಡಬೇಕು. ಎಲ್ಲ ನಾಲಿಗೆಗಳು ಆತನನ್ನು ಕರ್ತನೆಂದು ಆರಿಕೆ ಮಾಡಬೇಕು. ಎಲ್ಲರೂ ಆತನಿಗೆ ಅಡ್ಡ ಬೀಳಬೇಕು. ಅಷ್ಟೊಂದು ಪರಾಕ್ರಮಿಯಾಗಿರುವಂಥ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಆದರೆ ಆತ ಮೊದಲು ಪ್ರತ್ಯಕ್ಷನಾಗಿದ್ದು ಹೇಗೆ ಅಂತೇಳಿದರೆ ಸೌಮ್ಯನಾಗಿ, ಒಂದು ಕೆನೆ ಹೊಡೆದ್ರೆ ಇನ್ನು ಕೆನೆ ತೋರಿಸಿಕೊಡುವನಾಗಿ, ಯಾಕಂದರೆ ರಕ್ಷಕನಾಗಿ ಬಂದ, ಉದ್ಧಾರಕನಾಗಿ ಬಂದ. ಇನ್ನು ಆತ ನ್ಯಾಯಾಧಿಪತಿಯಾಗಿ ಪ್ರತ್ಯಕ್ಷನಾಗ್ತಾನೆ. ಆದರೆ ಆತ ಮೂಲತಃ ಪರಾಕ್ರಮಿಯಾದ ದೇವರಾಗಿದ್ದಾನೆ. ನಮ್ಮೆಲ್ಲ ಸಮಸ್ಯೆಗಳಿಗೆ ಆತನ ಬಳಿ ಸೊಲ್ಯೂಷನ್ ಉಂಟು. ಪ್ರತಿ ಸಮಸ್ಯೆಗೆ ಸೊಲ್ಯೂಷನ್ ಉಂಟು. ಆತನಿಗೆ ಆಗದಂಥ ಯಾವ ಸಮಸ್ಯೆ, ಪರಿಹಾರ ಮಾಡಲಿಕ್ಕೆ ಆಗದಂಥ ಯಾವ ಸಮಸ್ಯೆ ಇಲ್ಲ. ಅದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನಿಗೆ ಅಸಾಧ್ಯವಾದದ್ದು ಏನಾದರೂ ಉಂಟೋ ಎಂಬುದಾಗಿ. ನಮ್ಮ ಕರ್ತನು ಪರಾಕ್ರಮಶಾಲಿಯಾಗಿದ್ದಾನೆ. ಖಂಡಿತವಾಗಿ ಪ್ರಿಯ ವೀಕ್ಷಕರೇ, ಆತನ ಪರಾಕ್ರಮಶಾಲಿಯಾಗಿದ್ದಾನೆ. ನಿಮಗೆ ವಿರೋಧವಾಗಿರುವಂಥ ಯಾವುದೇ ಸನ್ನಿವೇಶಗಳಿರ್ಬೋದು, ಮಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಅಥವಾ ದುರಾತ್ಮನ ಆ ಒಂದು ಕಾಟದಿಂದ ಬಳಲ್ತಿದ್ದೀರಾ, ಆತನ ಸನ್ನಿಧಿಗೆ ಬರುವುದಾದರೆ, ರೋಗದಿಂದ ಬಳಲ್ತಿದ್ದೀರಾ, ಆತನ ಸನ್ನಿಧಿಗೆ ಬರುವುದಾದರೆ ಆತನು ಬಿಡುಗಡೆ ಕೊಡೋ ಶಕ್ತನಾಗಿದ್ದಾನೆ. ಇಲ್ಲಿವರೆಗೆ ಬಂದು ಒಂದು ಪರಾಕ್ರಮಶಾಲಿಯ ದೇವರ ಬಗ್ಗೆ ಉತ್ತಮ ರೀತಿಯಲ್ಲಿ ತಿಳಿಸಿಕೊಟ್ಟಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ, ನೀವು ಕೂಡ ಆತನನ್ನೇ ಇನ್ನೂ ಹೆಚ್ಚಾಗಿ ಆತುಕೊಳ್ಳ್ರಿ. ಪರಾಕ್ರಮಶಾಲಿಯ ದೇವರು ನಿಮ್ಮನ್ನು ನಡೆಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆತನ ಗುಣಾತಿಶಯಗಳ ಬಗ್ಗೆ ನಾವು ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ TV. ವಂದನೆಗಳು.